ರಾಜ್ಯ ಸರ್ಕಾರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ದಿನಾಂಕ ನಿಗದಿ ಮಾಡಿದೆ. ಆದರೆ ಸರ್ಕಾರದ ಜಾತಿಗಣತಿಗೂ ಮುನ್ನವೇ ಲಿಂಗಾಯತ ಸಮುದಾಯದಲ್ಲಿ ಧರ್ಮ ದಂಗಲ್ ಶುರುವಾಗಿದೆ. ಸಮೀಕ್ಷೆಯ ವೇಳೆ ಸಮುದಾಯದವರು ಧರ್ಮದ ಕಾಲಂನಲ್ಲಿ ಏನಂತ ಬರೆಸಬೇಕು ಅನ್ನೋ ಗೊಂದಲಕ್ಕೀಡಾಗಿದ್ದಾರೆ. ಸಮುದಾಯದಲ್ಲೇ ಸಂಘರ್ಷ ಶುರುವಾಗಿದ್ದು ಒಬ್ಬೊಬ್ಬರದ್ದು ಒಂದೊಂದು ನಿಲುವಿಗೆ ಮುಂದಾಗಿರೋದು ಗೊಂದಲಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಜಾತಿ ಮರು ಸಮೀಕ್ಷೆ, ಲಿಂಗಾಯತ ಲಡಾಯಿ. ಸಮೀಕ್ಷೆಯಿಂದ ಗೊಂದಲಕ್ಕೆ ಸಿಲುಕಿದ ಲಿಂಗಾಯತ ಸಮಾಜ. ಸ್ವಾಮೀಜಿಗಳ ಮಧ್ಯೆ ಗೊಂದಲ, ಜೋರಾಯ್ತು ಪರ ವಿರೋಧ ವಾದ. ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ನಡೆಸಲು ರೆಡಿಯಾಗಿದೆ. ಆದರೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವೇಳೆ ಯಾವ ರೀತಿಯಾಗಿ ಮಾಹಿತಿ ಸಲ್ಲಿಸಬೇಕು ಅಂತ ವೀರಶೈವ ಲಿಂಗಾಯತ ಸಮುದಾಯ ಇದೀಗ ಗೊಂದಲಕ್ಕೆ ಗುರಿಯಾಗಿದೆ. ಸಮುದಾಯದಲ್ಲೇ ಸ್ವಾಮೀಜಿಗಳು, ರಾಜಕೀಯ ನಾಯಕರು, ಮಹಾಸಭಾದ ಮಧ್ಯೆಯೇ ಗೊಂದಲವನ್ನ ಸೃಷ್ಟಿಯಾಗಿರುವುದರಿಂದ ಇಡೀ ಸಮುದಾಯ ಸಮೀಕ್ಷೆ ವೇಳೆ ಏನಂತ ಮಾಹಿತಿ ದಾಖಲಿಸಬೇಕು ಅಂತ ಇಕ್ಕಟ್ಟಿಗೆ ಸಿಲುಕಿದೆ. ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತ ಧರ್ಮ ಅಂತಿದ್ರೆ, ಜಾಗತಿಕ ಲಿಂಗಾಯತ ಮಹಾಸಭಾ ಲಿಂಗಾಯತ ಧರ್ಮ ಅಂತಿದೆ. ವಿರಕ್ತ ಮಠದವರು ಧರ್ಮದ ಕಾಲಂನಲ್ಲಿ ಲಿಂಗಾಯತ, ಉಪಪಂಗಡದಲ್ಲಿ ವೀರಶೈವ ಅಂತ ಪಂಚಮಸಾಲಿಯವರು ನಮ್ಮ ಧರ್ಮ ಹಿಂದೂ, ಜಾತಿ ವೀರಶೈವ ಲಿಂಗಾಯತ ಅಂತಿದ್ರೆ, ರಾಜ್ಯ ಬಿಜೆಪಿ ನಾಯಕರ ಸಭೆಯು ಹಿಂದೂ ಅಂತ ಬರೆಸಬೇಕು ಅನ್ನೋ ಕರೆ ನೀಡುತ್ತಿವೆ. ಹೀಗಾಗಿ ಜಾತಿ ಗಣತಿ ವೇಳೆ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ಏನು ಬರಿಬೇಕು, ಜಾತಿ ಕಾಲಂನಲ್ಲಿ ಏನನ್ನ ಬರೆಯಬೇಕು ಅನ್ನೋ ಗೊಂದಲದಲ್ಲಿ ಲಿಂಗಾಯತರು ಸಿಲುಕಿದ್ದಾರೆ. ನಮ್ಮ ರಾಷ್ಟ್ರೀಯ ಸಮಿತಿಯವರು ನೀಡಿರುವ ಸೂಚನೆ ಪ್ರಕಾರ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು, ಜಾತಿ ಕಾಲಂನಲ್ಲಿ ವೀರಶೈವ ಅಂತ ಬರೆಸ್ಬೋದು ಅಥವಾ ಲಿಂಗಾಯತ ಅಂತ ಬರೆಸ್ಬೋದು, ಉಪಜಾತಿ ಕಾಲಂನಲ್ಲಿ ನಿಮ್ಮ ಜಾತಿ ಏನಿದೆ ಅದನ್ನು ಬರೆಸ್ಬೋದು. ಹುಬ್ಬಳ್ಳಿಯಲ್ಲಿ ಕರೆಯಲಾಗಿದ್ದ ಸಭೆ ಸಂಪೂರ್ಣ ಗೊಂದಲದ ಗೂಡಾಗಿದ್ದು ಸ್ವಾಮೀಜಿಗಳು ನಾಯಕರ ಮಧ್ಯೆ ಜಟಾಪಟಿಗೆ ಕಾರಣವಾಗಿದೆ. ಸಭೆಯಲ್ಲಿ ಭಾಗಿಯಾಗಿದ್ದ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಹಾಗೂ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಅರವಿಂದ್ ಬೆಲ್ಲದ್ ಹಾಗೆಯೇ ಜಯಮೃತ್ಯುಂಜಯ ಸ್ವಾಮೀಜಿಗಳ ಎದುರಲ್ಲೇ ಸಮಾಜದವರಿಂದ ಜಟಾಪಟಿ ನಡೆದಿರುವಂತದ್ದು. ಸಭೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣದ ಬಳಿಕ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಬೇಕು, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಎಂದು ಬರೆಸಬೇಕು ಎಂದು ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಿರ್ಧಾರಕ್ಕೆ ಬರಲಾಗಿದೆ. ಲಿಂಗಾಯತ ಧರ್ಮದ ಭಾಗವಾಗಿಯೇ ಪಂಚಮಸಾಲಿ ಇರತಕ್ಕಂಥದ್ದು, ಮೂಲ ಲಿಂಗಾಯತ ನಾವೇ ಅದವಲ್ಲ. ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕ ಗೊಂದಲ ಇಲ್ಲ. ಆ ಕಾರಣಕ್ಕೆ ಈಗಾಗಲೇ ನಾವು ಹೇಳ್ಬಿಟ್ಟೇವೆ, ನಮ್ಮಲ್ಲಿ 2 ಕೋಡ್ ಇತ್ತು, ವೀರಶೈವ ಪಂಚಮಸಾಲಿ, ಲಿಂಗಾಯತ ಪಂಚಮಸಾಲಿ ಅಂತ ಕೋಡ್ ಇತ್ತು. ನಾನು ಅದಕ್ಕೋಸ್ಕರವಾಗಿಯೇ ನಾವು ಯಾರು ಸಹ ಮೂಲತಃ ವೀರಶೈವರು ಅಲ್ಲೇ ಇಲ್ಲ. ಹಾಗಾಗಿ ನಾನು ನಿರ್ಧಾರಗಳನ್ನು ಹೇಳ್ಬಿಟ್ಟೆ, ವೀರಶೈವರು ನಾವು ನಮಗೆ ಸಂಬಂಧಪಡೋದಿಲ್ಲ ಆ ಶಬ್ದ. ದಿಂಗಾಲೇಶ್ವರ ಸ್ವಾಮೀಜಿ ನಾಳೆ ಹುಬ್ಬಳ್ಳಿಯಲ್ಲಿ ಬೃಹತ್ ಏಕತಾ ಸಮಾವೇಶ ಆಯೋಜನೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಈ ಸಮಾವೇಶದಲ್ಲಿ ಬರೋಬ್ಬರಿ 1 ಲಕ್ಷ ಜನರು ಭಾಗಿಯಾಗುವ ನಿರೀಕ್ಷೆ ಇದ್ದು, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ರಾಜ್ಯದಿಂದ ಸಮುದಾಯದ ಜನರು ಭಾಗಿಯಾಗಲಿದ್ದಾರೆ. 1000ಕ್ಕೂ ಹೆಚ್ಚು ವಿವಿಧ ಮಠಾಧೀಶರು ಸಮಾಜದ ಏಕತೆಗಾಗಿ ಸಮಾವೇಶಕ್ಕೆ ಮುಂದಾಗಿದ್ದಾರೆ. ಇದು ನಮ್ಮ ಸಮಾಜವನ್ನು ಒಂದು ಮಾಡುವಂತಹ ಕಾರ್ಯಕ್ರಮ. ದಯವಿಟ್ಟು ಎಲ್ಲ ಪಕ್ಷದ ನಾಯಕರಿಗೆ ನಾನು ಏನು ವಿನಂತಿ ಮಾಡಿಕೊಳ್ತೀನಿ ಅಂದರೆ, ಈ ಸಮಾಜವನ್ನು ಸಂಘಟನೆ ಮಾಡುವ ಕಾರ್ಯಕ್ರಮದಲ್ಲಿ ನಿಮ್ಮ ರಾಜಕಾರಣವನ್ನು ದಯವಿಟ್ಟು ತರಬೇಡ್ರಿ ಅಂತಕ್ಕಂಥದ್ದು. ಸಮಾಜ ರಾಜಕಾರಣದಲ್ಲಿ ಬೆಂದು ಹೋಗಿಬಿಟ್ಟಿದೆ. ಆ ರಾಜಕಾರಣವನ್ನು ದೂರಿಟ್ಟು ಈ ಕಾರ್ಯಕ್ರಮದಲ್ಲಿ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೆ ಎಲ್ಲರೂ ಬರಬೇಕು ಅಂತೇಳಿ ನಾವು ವಿನಂತಿ ಮಾಡಿಕೊಳ್ತೇನೆ. ಇನ್ನೊಮ್ಮೆ ಸ್ಪಷ್ಟೀಕರಣ ಕೊಡ್ತೇನೆ, ಇದು ಯಾವುದೇ ಸರ್ಕಾರದ ಯಾವುದೇ ಪಕ್ಷದ ವಿರುದ್ಧ ಕಾರ್ಯಕ್ರಮ ಅಲ್ಲ. ಇದು ಅಖಂಡ ವೀರಶೈವ ಲಿಂಗಾಯತರನ್ನ ಒಂದು ಕಡೆಗೆ ತರತಕ್ಕಂತಹ ಕಾರ್ಯಕ್ರಮ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ. ವೀರಶೈವ ಲಿಂಗಾಯತ ಸೇರಿದಂತೆ ವಿವಿಧ ಜಾತಿಗಳು ಸಮೀಕ್ಷೆಯ ವೇಳೆ ಮಾಹಿತಿ ದಾಖಲಿಸುವ ವಿಚಾರಕ್ಕೆ ಇದೀಗ ಗೊಂದಲ ಸೃಷ್ಟಿಯಾಗಿದೆ. ಹೀಗಾಗಿ ಸರ್ಕಾರದ ಈ ಸಮೀಕ್ಷೆ ವೀರಶೈವ ಲಿಂಗಾಯತ ಸಮುದಾಯದಲ್ಲೇ ಸಂಘರ್ಷಕ್ಕೆ ಕಾರಣವಾಗಿದೆ ಅನ್ನೋದು ಸಹ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.